ಕೆಲಸ ಮಾಡೋದು ಕಾಲದ ಕರ್ತವ್ಯ. ಅದ್ರಲ್ಲಿ ಸ್ಕಿನ್ ಏಜಿಂಗ್ ಆಗೋದು ಅನಿವಾರ್ಯ. ಇದಕ್ಕೆ ಫುಲ್ ಸ್ಟಾಪ್ ಹಾಕೋದು ಹೈಫು ಕರ್ತವ್ಯ. ಪ್ಯೂರ್ ಸ್ಕಿನ್ ಲಿಫ್ಟಿಂಗ್ ಮತ್ತು ಟೈಟ್ನಿಂಗ್, ಅದು 100% ನ್ಯಾಚುರಲ್. ಬನ್ನಿ ನೋಡೋಣ ಇದು ಹೈಫು ಅಂದ್ರೆ ಏನು. ಸೊ ಹೈಫು ಅಂದ್ರೆ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತೀವಿ. ಅಂದ್ರೆ ಈಗೆಲ್ಲರೂ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ದಿಲ್ಲ ಹೊಟ್ಟಿಗೆ, ಇದು ಅದೇ ಥರ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಎನರ್ಜಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಎರಡನೇದು, ಅಲ್ಟ್ರಾಸೌಂಡಲ್ಲಿ ಏನಾಗುತ್ತೆ, ವೇವ್ಸು ಪ್ಯಾರಲಲ್ ಆಗಿ ಹೋಗಿ ಅದು ರಿಫ್ಲೆಕ್ಟ್ ಆಗುತ್ತೆ, ಅದನ್ನು ಇಮೇಜ್ ಆಗಿ ಕ್ಯಾಪ್ಚರ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಆ ಎನರ್ಜಿ ಎಲ್ಲ ಒಂದೇ ಕಡೆಗೆ ಕಾನ್ಸಂಟ್ರೇಟ್ ಆಗುತ್ತೆ, ಕೇಂದ್ರೀಕೃತವಾಗುತ್ತೆ. ಸೊ ಒಂದೇ ಕಡೆಗೆ ಅದು ಹೋಗೋದ್ರಿಂದ ಟಿಶ್ಯೂನ ಟೈಟನ್ ಮಾಡುತ್ತೆ. ಸೊ ಇದರದು ಆ ಕಾರ್ಟ್ರೀಜ್ ಅಂತ ಒಂದಿರುತ್ತೆ, ಅದಕ್ಕೆ ಸ್ಪೆಸಿಫಿಕ್ ಡೆಪ್ತ್ ಇರುತ್ತೆ. 1.5 ಮಿಲಿಮೀಟರ್, 2 ಮಿಲಿಮೀಟರ್, 3 ಮಿಲಿಮೀಟರ್, 4.5, ಬಾಡಿ ಪಾರ್ಟ್ಸ್ಗೆ 6, 9, 11, 13 ಮಿಲಿಮೀಟರ್. ಸೊ ಅರ್ಥ ಏನಂದ್ರು, ಕರೆಕ್ಟಾಗಿ ಆ ಡೆಪ್ತ್ಗೆ ಆ ಅಲ್ಟ್ರಾಸೌಂಡ್ ವೇವ್ಸ್ ಹೋಗಿ ಆ ಪಾಯಿಂಟಲ್ಲಿ ಹೀಟ್ ಮಾಡುತ್ತೆ. ಆಮೇಲೆ ಕೊಲಾಜನ್ ರೀಮಾಡೆಲಿಂಗ್ ಕೆಲಸ ಶುರು ಆಗುತ್ತೆ. ಅಂದರೆ ನಮಗೆ 2 ಮಿಲಿಮೀಟರ್ ಬೇಕು ಅಂದರೆ ಅಲ್ಲಿ ಟೈಟ್ ಮಾಡ್ಕೊಬೋದು, ಅಥವಾ 3 ಮಿಲಿಮೀಟರ್ಸಿಗೆ ಅಥವಾ 4 ಮೀಟರ್ಸ್ ಡೆಪ್ತ್ನ ವೇರಿಯೇಷನ್ ಮಾಡ್ಕೊಳ್ಬೋದು. ಆಮೇಲೆ ಹೈಫು ಇದು ಒಂದೇ ಟೆಕ್ನಾಲಜಿ ಇದೆ ವಿಚ್ ರೀಚಸ್ ಟಿಲ್ ದ ಸ್ಮಾಸ್ ಲೇಯರ್. ಈ ಸ್ಮಾಸ್ ಲೇಯರ್ ಅಂದರೆ ನಮ್ಮ ಫೇಸ್ ಲಿಫ್ಟಿಂಗ್ಗೆ ಪ್ಲಾಸ್ಟಿಕ್ ಸರ್ಜನ್ಸ್ ಇದರ ಮೇಲೇ ಕೆಲಸ ಮಾಡೋದು. ಸೊ ವಿದೌಟ್ ಎನಿ ಕಟ್ಸ್ ಈ ಹೈಫು ಎನರ್ಜಿ ಆ ಲೇಯರ್ವರೆಗೂ ಹೋಗಿ ನಮ್ಮ ಸ್ಕಿನ್ನ ಲಿಫ್ಟ್ ಮತ್ತು ಟೈಟನ್ ಅಪ್ ಮಾಡುತ್ತೆ. ಅದಕ್ಕೆ ಇದನ್ನ ನಾನ್ ಸರ್ಜಿಕಲ್ ಫೇಸ್ ಲಿಫ್ಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಹೌದು. ಸೊ ಇದರದ್ದು ಮಾಡೋದು ವಿಧಾನನೂ ಭಾಳ ಸಿಂಪಲ್. ಯಾವುದು ಅನೆಸ್ಥೇಷಿಯಾ ಕ್ರೀಮ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬಟ್ ಕರೆಕ್ಟಾಗಿ ಟ್ರೈನ್ ಆಗಿರೋದು ಡರ್ಮೆಟೊಲಾಜಿಸ್ಟ್ ಮಾತ್ರ ಬೇಕು, ಮತ್ತು ಒಳ್ಳೆ ಮಷಿನ್ ಬೇಕು. ಸೊ ಫಸ್ಟು ನೀಟಾಗಿ ಮಾರ್ಕ್ ಮಾಡ್ತೀವಿ ಎಲ್ಲಿ ಯಾವ ಡೆಪ್ತ್ ಯೂಸ್ ಮಾಡಬೇಕು ಅಂತ. ಆಮೇಲೆ ಅದರ ಪ್ರಕಾರ ಶಾರ್ಟ್ಸ್ ಕೊಟ್ಕೊಂಡು ಹೋಗ್ತೀವಿ. ಕೆಲವು ಸಲ 1 ಪಾಸ್, ಡಬಲ್ ಪಾಸ್, ಒಂದೊಂದು ಸಲ 3 ಸಲಿನೂ ಪಾಸಸ್ ಕೊಡ್ತೀವಿ. ಸೊ ಫಸ್ಟ್ ಚೀಕ್ಸ್ನ ಮಾಡಿಕೊಂಡು, ಆಮೇಲೆ ಫೋರ್ ಹೆಡ್ನ ಮಾಡಿಕೊಂಡು, ನೆಕ್ ಎಲ್ಲನೂ ಇದರಲ್ಲಿ ಟ್ರೀಟ್ ಮಾಡ್ಬೋದು. ಹೌದು, ಬರೀ ಫೇಸ್ ಮತ್ತು ನೆಕ್ ಅಷ್ಟೇ ಅಲ್ಲದೆ ಬಾಡಿ ಸರ್ಫೇಸಸ್ನು ಟ್ರೀಟ್ ಮಾಡ್ಕೊಬೋದು. ಸೊ ಬಾಡಿಯಲ್ಲಿ ಎಕ್ಸೆಸ್ ಫ್ಯಾಟ್ ಅಥವಾ ಸ್ಯಾಗ್ ಇರುತ್ತಲ್ವಾ, ಕೈ ಹತ್ರ ಅಥವಾ ಕೆಳಗಡೆ ಹೊಟ್ಟೆ, ಎಷ್ಟು ಎಕ್ಸಸೈಸ್ ಮಾಡಿದ್ರೇ ಹೋಗ್ತಾ ಇಲ್ಲ. ಸೊ ಆ ಫ್ಯಾಟ್ನ ವಿತ್ ಟೈಟ್ನಿಂಗ್ ಹೈಫುಲ್ಲಿ ಕರೆಕ್ಟ್ ಮಾಡೋದು ಸಾಧ್ಯ ಇದೆ. ಸೊ ಈ ಹೈಫು ಟ್ರೀಟ್ಮೆಂಟ್ನ ಮೊದಲನೇ ಸಲ ಮಾಡಿಸಿದಾಗ 3 ಸೆಷನ್ ಮಾಡ್ತೀವಿ. ಈಗ ಮಾಡಿದ್ರೆ ಮತ್ತೆ 2 ತಿಂಗಳಾದಮೇಲೆ ಮತ್ತು 6 ತಿಂಗಳಾದಮೇಲೆ. ಯಾಕೆಂದರೆ ಆ ಇನಿಷಿಯಲ್ ಸ್ಟೇಜಲ್ಲಿ ಕೊಲಾಜನ್ ಬಿಲ್ಡಪ್ ಆಗಬೇಕು, ಟೈಟ್ನಿಂಗ್ ಆಗಬೇಕು. ಒಂದ್ಸಲಿ ಅದು ಚೆನ್ನಾಗಾದ್ಮೇಲೆ ಇಯರ್ಲಿ ಒನ್ಸ್ ಆಸ್ ಎ ಮೇಂಟೆನೆನ್ಸ್ ಮಾಡಿಸಿದ್ರೆ ಒಳ್ಳೇದು. ಇದು ಯಾವ ಏಜ್ ಗ್ರೂಪ್ ಅವರು ಬೇಕಾದ್ರೆ ಮಾಡ್ಬೋದು. ಹೆಂಗಂದರೆ ನಮಗೆ ಸ್ಯಾಗಿಂಗ್ ಏನಿಲ್ಲ. ಸ್ಯಾಗಿಂಗ್ ಇಲ್ಲ ಅಂದ್ರೇನು, ಸ್ಕಿನಲ್ಲಿ ಓಪನ್ ಪೋರ್ಸ್ ಇರುತ್ತೆ, ಫೈನ್ ಲೈನ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಬರೀ 2 ಮಿಲಿಮೀಟರ್ ಡೆಪ್ತ್ ಇರುತ್ತಲ್ಲ, ಆ ಕಾರ್ಟ್ರೀಜಲ್ಲಿ ನಾವು ಮಾಡ್ಬೋದು. ಸೊ ಅದರಲ್ಲಿ ಸ್ಕಿನ್ ಇಮಿಡಿಯೇಟಾಗಿ ಗ್ಲೋ ಬರುತ್ತೆ, ಯಾಕಂದರೆ ಕೊಲಾಜನ್ ರಿಮಾಡೆಲಿಂಗ್ ಆಗುತ್ತಲ್ವ, ಪೋರ್ಸ್ ಸಹ ಟೈಟನ್ ಆಗುತ್ತೆ, ಫೈನ್ ಲೈನ್ಸ್ ರಿಂಕಲ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇದರದ್ದು ರಿಸಲ್ಟ್ಸ್, ಬೆಸ್ಟ್ ರಿಸಲ್ಟ್ಸ್ ವಿಲ್ ಬಿ ಫ್ರಾಮ್ ಲೈಕ್ 30 to 55 ಇಯರ್ಸ್ವರೆಗೂ. ಯಾಕಂದರೆ ಅವಾಗ ನಮ್ಮದು ಕೊಲಾಜನ್ ರೀಮಾಡೆಲಿಂಗ್ ಅಥವಾ ಸ್ಟಿಮ್ಯುಲೇಟ್ ಮಾಡೋದು ಕೆಪಾಸಿಟಿ ಚೆನ್ನಾಗಿರುತ್ತೆ. ಒಂದು ಏಜ್ ಆದಮೇಲೆ ನೀವು ಎಷ್ಟು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಅಷ್ಟಾಗಲ್ಲ. ಸೊ ಅವಾಗ ಆ್ಯಸ್ ಯು ಗ್ರೋ ಓಲ್ಡ್ ಅದು ಎವ್ರಿ 6 ಮಂತ್ಸ್ ಮಾಡಿದ್ರೇನು ನಡೆಯುತ್ತೆ. ಬೇಗ ಡಯಾಗ್ನೋಸ್ ಮಾಡಿ ಹೇಗೆ ಟ್ರೀಟ್ ಮಾಡಿದಾಗ ರೋಗಗಳು ಗುಣ ಆಗುತ್ತೋ ಅದೇ ಥರ ಅರ್ಲಿ ಏಜಿಂಗ್ ಇದ್ದಾಗ ಟ್ರೀಟ್ ಮಾಡಿದ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಇಟ್ ಈಸ್ 100% ನ್ಯಾಚುರಲ್. ನಾವು ಏನೂ ಇಂಜೆಕ್ಟ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಇದರಲ್ಲಿ ಆ ಹೀಟ್ ಮೂಲಕ ಅಲ್ಟ್ರಾಸೌಂಡ್ ವೇವ್ಸ್ ಏನು ಹೀಟ್ ಜನ್ರೇಟ್ ಮಾಡುತ್ತಲ್ಲ, ಆ ಹೀಟ್ ಮೂಲಕ ಕೊಲಾಜನ್ ರೀಮಾಡೆಲಿಂಗ್ ಆಗುತ್ತೆ, ಹೊಸ ಕೊಲಾಜನ್ ರೆಡಿ ಆಗುತ್ತೆ, ಅದು ಟೈಟ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆ ಸ್ಮ್ಯಾಸ್ ಲೇಯರ್ ಇರುತ್ತಲ್ಲ, ಅದೇ ನಮ್ಮ ಮಸಲ್ಸ್ನ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಶ್ರಿಂಕ್ ಆದಾಗ ಚಕ್ ಅಂತ ಸ್ಕಿನ್ ಲಿಫ್ಟಿಂಗ್ ಆಗುತ್ತೆ. ಆ್ಯಂಡ್ ಬೇರೆದೆಲ್ಲ 3 ಮಿಲಿಮೀಟರ್ಸ್, 2 ಮಿಲಿಮೀಟರ್ಸ್ ಎಲ್ಲ ಮಾಡ್ತೀವಿ ಅಲ್ವಾ, ಅದರಲ್ಲಿ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಇದರಲ್ಲಿ ಸೇಮ್ ಟೈಮ್ ಜಾ ಲೈನ್ ಕಂಟೂರಿಂಗ್, ಅಂದರೆ ಇದೆಲ್ಲ ಸ್ಯಾಗ್ ಆಗಿ ಒಂಥರ ವೇವಿ ಆಗುತ್ತಲ್ಲ, ಸೊ ಅದು ಕರೆಕ್ಟಾಗಿ ಆಗುತ್ತೆ. ಡಬಲ್ ಚಿನ್ನ ಕಮ್ಮಿ ಮಾಡ್ಬೋದು, ಫೈನ್ ಲೈನ್ಸ್ ರಿಂಕಲ್ಸ್ನ ತೆಗಿಬೋದು. ಸೊ ಈ ಥರ ನೋಡಿದ್ರೆ ಹೈಫು ಈಸ್ ದ ಮೋಸ್ಟ್ ಸಾರ್ಟೆಡ್ ಆಫ್ಟರ್ ಟ್ರೀಟ್ಮೆಂಟ್ ಹೇಳ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಅಂದರೆ ಡೌನ್ ಟೈಮ್ ಇಲ್ಲ. ನೀವು ಮಾಡಿಸಿದ ತಕ್ಷಣ ಫಂಕ್ಷನಿಗೆ ಹೋಗ್ಬೋದು, ರೆಡ್ನೆಸ್ ಇಲ್ಲ, ನಿಮಗೆ ರ್ಯಾಶ್ ಆಗಲ್ಲ, ಬೇರೆ ಒಂದು ಮೈಲ್ ಇರಬೇಕು, ಸನ್ ಪ್ರೊಟೆಕ್ಷನ್ ಎಕ್ಸ್ಟ್ರಾ ತೊಗೊಬೇಕು ಅನ್ನೋದು ಏನೂ ಇಲ್ಲ. ಸೊ ಅದಕ್ಕೆ ಇಲ್ಲಿ
ಪೂರ್ತಿ ವಯಸ್ಸಾಗಿ ಸ್ಯಾಗ್ ಆಗೋ ತನಕ ಕಾಯಬೇಡಿ. ಯಾವಾಗ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಆವಾಗ ಸ್ಟಾರ್ಟ್ ಮಾಡೋದು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೋ ಏಜಿಂಗ್. ಸೊ ಫುಲ್ ಸ್ಯಾಗಿಂಗ್ ಸೆಟ್ ಆಗೋವರೆಗೂ ಕಾಯೋದು ಬೇಡ, ಅದಕ್ಕೆ ಮುಂಚೆನೇ ನಾವು ಇದು ಶುರು ಮಾಡಿದ್ರೆ ಇಟ್ ವಿಲ್ ವರ್ಕ್ ಮಚ್ ಬೆಟರ್. ಆಮೇಲೆ ಬಾಡಿ ಕಂಟೂರಿಂಗು ಮಾಡ್ಬೋದು. ಎಕ್ಸೆಸ್ ಫ್ಯಾಟ್, ಯಾವುದು ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತಲ್ಲ, ಎಷ್ಟು ಎಕ್ಸಸೈಸ್ ಮಾಡಿದ್ರೆ ಹೋಗಲ್ಲ, ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಐಫುಲಿ ಫ್ಯಾಟ್ ಲಾಸು ಆಗುತ್ತೆ, ಪ್ಲಸ್ ಸ್ಕಿನ್ ಟೈಟ್ನಿಂಗು ಆಗುತ್ತೆ ಎಲ್ಲಿ ಬೇಕು ಅಲ್ಲಿ. ಫೇಸಲ್ಲಿ ಅದಕ್ಕೆ ಕರೆಕ್ಟಾಗಿರೋದು ಟ್ರೈನ್ ಡರ್ಮಟೊಲಾಜಿಸ್ಟ್ ಹತ್ರನೇ ಮಾಡಿಸ್ಬೇಕು. ಯಾಕಂದರೆ ಕರೆಕ್ಟ್ ಮಾಡಿಲ್ಲ ಅಂದರೆ ಕೆಲವು ಸೈಡ್ ಎಫೆಕ್ಟ್ಸ್ ಆಗೋದೂ ಚಾನ್ಸ್ ಇರುತ್ತೆ. ರೆಡ್ನೆಸ್ ಆಗೋದು, ಬರ್ನ್ಸ್ ಆಗೋದು, ಅಥವಾ ಹಳ್ಳ ಥರ ಆಗೋವಂಥದ್ದು, ಅಥವಾ ತುಂಬ ನೋವಾಗೋದು, ಈ ಥರ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಸೊ ನಿಮಗೆ ನಾನ್ ಸರ್ಜಿಕಲ್ 100% ನ್ಯಾಚುರಲ್ ಆಗಿರೋದು ಫೇಸ್ ಲಿಫ್ಟಿಂಗ್, ಸ್ಕಿನ್ ಟೈಟ್ನಿಂಗ್ ಬೇಕಂದರೆ ಹೈಫೂನ ಟ್ರೈ ಮಾಡಿ.